ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ. ಕಳೆದು ಹೋದ ನಗುವಿಗೆ ಕರೆ ಮಾಡಿ ಕೇಳಬೇಕಾಗಿದೆ, ನೀನಿರುವ ವಿಳಾಸ ತಿಳಿಸು ಎಂದು. ನಾ ಬರೆದ ಪತ್ರ ಬಾರದಿದ್ದರೆ ತಿಳಿದು ಬಿಡು, ನಾ ಭೂಮಿಯ ಮೇಲೆ ಇಲ್ಲ ಎಂದು. ಸ್ನೇಹಿತರೆ, ಪ್ರತಿಯೊಂದು ಕಥೆಗಳಲ್ಲೂ ಒಂದು ಅನುಭವ ಅನ್ನೋದಿರುತ್ತೆ. ಆ ಅನುಭವವನ್ನು ಹಂಚ್ಕೊಳ್ಳೋಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಅದಕ್ಕೂ ಮುಂಚೆ ವೆಲ್ಕಮ್ ಟು ದ ಶೋ. ಇದು ಡೀಮ್ ಪಿಕ್ಚರ್ ಪ್ರೆಸೆಂಟ್ಸ್ ಟಾಕ್ ವಿತ್ ಯೂನಿಕಾ. ನಾನು ನಿಮ್ಮ ಪ್ರೀತಿಯ ಯೂನಿಕಾ. ಹಾಗೆ ನಾನು ಹೇಳೋ ಕಥೆಗಳು ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಇನ್ಸ್ಟಾ ಐಡಿನೂ ಕೂಡ ಫಾಲೋ ಮಾಡಿ. ಸ್ನೇಹಿತರೆ, ನಾನು ನಿಮ್ಮನ್ನ ತುಂಬ ಕಾಯಿಸಲ್ಲ, ಕತೆ ಒಳಗಡೆ ಹೋಗಿಬಿಡೋಣ. ನಮ್ಮ ಕತೆ ಶುರು ಆಗೋದು ಕರ್ನಾಟಕದ ಅತ್ಯಂತ ಬ್ಯೂಟಿಫುಲ್ ಆದಂತಹ ಜಾಗ ನಮ್ಮ ಮಲೆನಾಡು ಪ್ರದೇಶ. ನಮ್ಮ ಮಲೆನಾಡಲ್ಲಿ ಒಂದು ಪುಟ್ಟ ಗ್ರಾಮ. ಆ ಪುಟ್ಟ ಗ್ರಾಮದಲ್ಲಿ ಪುಟ್ಟದಾದ ಪ್ರಪಂಚ ನಮ್ಮ ಹೀರೋ ಅದು. ಸೊ ಆ ಪುಟ್ಟ ಗ್ರಾಮ ಹೇಗಿರುತ್ತೆ ಅಂತಂದರೆ, ಎಲ್ಲೋ ದೂರದಲ್ಲಿ ನೀರಿನ ಶಬ್ದ, ಹಾಗೆ ತಿಟ್ 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 ಅಂತ ಮಳೆ ನೀರಿನ ಶಬ್ದ. ಎಷ್ಟೇ ದೂರ ನಡ್ಕೊಂಡು ಹೋದ್ರೂ ಯಾರು ಕಾಣದಿರುವಂತಹ ಖಾಲಿ ರಸ್ತೆಗಳು. ಎಲ್ಲೋ ದೂರದಲ್ಲಿ ಮೀನೋ 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 ಅಂತ ಕೂಗೋ ಮೀನುಗಾರಿನ ಶಬ್ದ. ಯಾವುದೋ ಟೈಮಿಗೆ ಬರೋ ಅಂತಹ ಟ್ರೈನ್ಗಳು, ಟೈಮಿಂಗ್ಸಿಗೆ ಕರೆಕ್ಟಾಗಿ ಬರುವಂತಹ ಬಸ್ಗಳು. ಇಂಥ ಒಂದು ಬ್ಯೂಟಿಫುಲ್ ಜಾಗದಲ್ಲಿ ನಮ್ಮ ಹೀರೋ ಇರ್ತಾನೆ. ನಮ್ಮ ಹೀರೋ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರ್ತಾನೆ. ಸೊ ಹೀರೋ ಮನೆಯಲ್ಲಿ ಒಂದು ತಂದೆ, ತಾಯಿ, ಹಾಗೆ ಹೀರೋಯಿನ ತಂಗಿ ಇರ್ತಾರೆ. ಸೊ ಸ್ನೇಹಿತರೆ, ನಿಮ್ಗೆಲ್ರಿಗೂ ಕ್ಯೂರಿಯಾಸಿಟಿ ಇರ್ಬೋದು ನಮ್ಮ ಹೀರೋಯಿನ ಹೆಸರು ಏನಿರ್ಬೋದು ಅಂತ. ಸೊ ಹೀರೋಯಿನ ಹೆಸರು ಬಂದ್ಬಿಟ್ಟು ಪ್ರೀತಮ್ ಅಂತ. ಸೊ ಪ್ರೀತಮ್ ತುಂಬ ಮುಗ್ಧನಾಗಿರ್ತಾನೆ. ಅವನಿಗೆ ಎಷ್ಟು ಮುಗ್ಧನಾಗಿರ್ತಾನೆ ಅಂತಂದರೆ, ಯಾರು ಏನೇ ಬೈದರು, ಯಾರು ಏನೇ ಕೇಳಿದ್ರು ಅದನ್ನು ಅನ್ಸ್ಕೊಂಡು ಬರೋ ಅಂತಹ ವ್ಯಕ್ತಿ ನಮ್ಮ ಪ್ರೀತಮ್. ತುಂಬ ಮುಗ್ಧ. ಯಾರೇ ಏನೇ ಜಗಳ ಮಾಡೋಕ್ಕೆ ಬಂದರೂ ಜಗಳ ಮಾಡ್ದಲೇ ಆ ತಪ್ಪನ್ನ ತನ್ನ ಮೇಲೆ ತಾನು ಹಾಕ್ಕೊಂಡು ಇರೋವಂತಹ ವ್ಯಕ್ತಿ ನಮ್ಮ ಪ್ರೀತಮ್. ಸೊ ಇರೋ ಮನೆಯಲ್ಲಿ ಪ್ರತಿನಿತ್ಯ ಯಾವಾಗಲೂ ಎಂಥ ಸಾಂಬಾರೈತಿ, ನಾನು ಎದ್ದು 5 ನಿಮಿಷ ಆಯಿತು, ಒಂದು ಲೋಟ ಕಾಫಿ ಕೊಡ್ಲಿಕ್ಕಾಗಲ್ವಾ ಅಂತ ತಂದೆ. ತಾಯಿ ಕೂಡ ಸ್ಟ್ರಾಂಗ್ ಆಗಿರ್ತಾರೆ. ಇರಿಮಾರೆ, ನಾನು ಎದ್ದು ಎಷ್ಟು ಕೆಲಸ ಅಂತ ಮಾಡೋದು, ಒಂದು 5 ನಿಮಿಷ ಕಾಯಕ್ಕಾಗಲ್ಲ, ಯಾವಾಗಲೂ ಕಿರಿಕಿರಿ ನಿಮ್ಮದು ಅಂತ ತಾಯಿ. ಹೀಗೆ ಪ್ರತಿ ಬೆಳಗ್ಗೆ ಯಾವಾಗಲೂ ಕ್ಯೂಟಾಗಿ ಜಗಳ ಮಾಡಿಕೊಂಡು ಅವ್ರ ದಿನಗಳನ್ನ ಸಾಗಿಸ್ತಾ ಇರ್ತಾರೆ. ಪ್ರೀತಮ್ಗೆ ಒಬ್ಳು ಮುದ್ದಾದ ತಂಗಿ ಇರ್ತಾಳೆ ಗೊತ್ತಾ. ಅವಳು 5ನೇ ಕ್ಲಾಸ್ ಓದ್ತಾ ಇರ್ತಾಳೆ. ಎಷ್ಟು ತುಂಬ ಮುದ್ದಾಗಿರ್ತಾಳೆ ಅವಳು ಅಂತಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾನೆ ನಮ್ಮ ಪ್ರೀತಮ್. ಯಾಕಂತಂದರೆ ತಂದೆ ಹ್ಯಾಂಡಿಕ್ಯಾಪ್ಟ್ ಆಗಿರ್ತಾರೆ, ಅವರಿಗೆ ನಡೀಲಿಕ್ಕಾಗಲ್ಲ. ತಾಯಿ ಹೌಸ್ ವೈಫ್ ಆಗಿರ್ತಾರೆ. ತುಂಬ ಪುಟ್ಟದಾದಂಥ ಪ್ರಪಂಚದಲ್ಲಿ ತುಂಬ ಸಂತೋಷವಾಗಿರುವಂತಹ ಜೀವನ ನಮ್ಮ ಪ್ರೀತಮ್ಮು. ಹಾಗೆ ಪ್ರೀತಮ್ಮು ಮೀನುಗಾರ ಆಗಿರ್ತಾನೆ. ಮೀನು ಹಿಡಿಯೋ ಕೆಲಸ ಮಾಡ್ತಾ ಇರ್ತಾನೆ ಸಮುದ್ರದಲ್ಲಿ. ಈ ಮುಗ್ಧತೆ ಇರುವ ಪ್ರೀತಮ್ಗೆ ಒಬ್ಬಳು ಮುಗ್ಧತೆ ಇರುವಂತಹ ಜೋಡಿನೇ ಸಿಗ್ತಾಳ ಅಥವಾ ಜಗಳಗಂಟಿನೇ ಸಿಗ್ತಾಳ ನೋಡೋಣ. ಸೊ ಸ್ನೇಹಿತರೆ, ನಮ್ಮ ಹೀರೋಯಿನ್ ಕತೆ ಕೇಳೋದಂತಾದರೆ ನಮ್ಮ ಹೀರೋಯಿನ್ ಹೇಗಿರ್ತಾಳೆ ಅಂತಂದರೆ, ಆ ಗ್ರಾಮದಲ್ಲಿ ಅತ್ಯಂತ ರಿಚೆಸ್ಟ್ ಫ್ಯಾಮಿಲಿಯಿಂದ ಬಂದಿರೋಳೆ ನಮ್ಮ ಹೀರೋಯಿನ್. ನಮ್ಮ ಹೀರೋಯಿನ್ ಹೆಸರು ಬಂದ್ಬಿಟ್ಟು ಪ್ರೀತಿ ಅಂತ. ಸೊ ಪ್ರೀತಿಯ ತಂದೆ ತಾಯಿಗೆ ಒಬ್ಬಳೆ ಮಗಳು ನಮ್ಮ ಪ್ರೀತಿ ಆಗಿರ್ತಾಳೆ. ಅವಳು ಎಷ್ಟು ದುರಂಕಾರಿ ಆಗಿರ್ತಾಳೆ ಅಂತಂದರೆ, ಆ ಗ್ರಾಮದಲ್ಲಿ ಅತ್ಯಂತ ರಿಚೆಸ್ಟ್ ಫ್ಯಾಮಿಲಿ ಅಂತ ಒಂದು ಗರ್ವ ಅವಳ ತಲೆ ಮೇಲಿರುತ್ತೆ. ಆ ಆ್ಯಟಿಟ್ಯೂಡಿಂದ ಅವಳು ಇಲ್ಲದೆ ಬರ್ತಿರೋಲ್ಲ ಯಾವತ್ತೂ. ಅವಳಿಗೆ ಸ್ನೇಹಿತರು ಕೂಡ ತುಂಬ ಕಮ್ಮಿ ಇರ್ತಾರೆ. ಅವಳಿಗೆ ಪ್ರಪಂಚನೇ ಅವರ ಅಪ್ಪ ಅಮ್ಮ, ಹಾಗೆ ಅವಳ ಆ್ಯಟಿಟ್ಯೂಡ್. ತುಂಬ ಗರ್ವದಿಂದ ಇರುವಂತಹ ವ್ಯಕ್ತಿ ನಮ್ಮ ಪ್ರೀತಿ. ಸೊ ಅಷ್ಟೇ, ಅವಳು ಹೇಗೆ ಅವಳು ಸೆಲ್ಫ್ ರೆಸ್ಪೆಕ್ಟ್ನ ಮೇಂಟೈನ್ ಮಾಡ್ತಿರ್ತಾಳೆ ಅಂತಂದರೆ, ಅವಳು ಸೆಲ್ಫ್ ರೆಸ್ಪೆಕ್ಟ್ ಅಂತ ಒಂದು ವಿಷಯ ಬಂತು ಅಂದರೆ ಅವ್ರ ಅಪ್ಪ ಅಮ್ಮನೂ ಕೂಡ ಅವಳು ಬಿಡ್ತಿರ್ಲಿಲ್ಲ, ಬೈಯೋಳು. ತುಂಬ ಕೋಪಿಷ್ಟೇ ನಮ್ಮ ಹೀರೋಯಿನ್ ಪ್ರೀತಿ. ಸೊ ಈ ಮುಗ್ಧತೆ ಇರುವಂತಹ ಮನಸ್ಸು ನಮ್ಮ ಪ್ರೀತಮ್ದು, ತುಂಬ ಕೋಪ ಇರುವಂತಹ ಮನಸ್ಸು ನಮ್ಮ ಪ್ರೀತಿದು. ಸೊ ಈ ಕೋಪಕ್ಕೂ ಈ ಮುಗ್ಧತೆಗೂ ಅಡ್ಜಸ್ಟ್ ಆಗುತ್ತಾ ಸ್ನೇಹಿತೆ? ಅಥವಾ ಇದು ಕೋಪದಲ್ಲಿ ಅಥವಾ ಇದು ಜಗಳದಲ್ಲೇ ಮುಗ್ದು ಹೋಗೋ ಪ್ರೀತಿನ, ಅಥವಾ ಪ್ರೀತಿಯಾಗಿ ಪ್ರೀತಿ ಶುರು ಆಗುವ ಪ್ರೀತಿನ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಮುಂದೆ ಏನಾಗುತ್ತೋ ಅನ್ನೋದು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.